ವಿಷಕಂಠನಿಗೆ ನಮೋ ನಮಃ. ಭಗವಂತ, ಏನು ಭಗವಂತ, ನೀನು ವಿಷಕಂಠ ಹೋಗಿ ಹೋಗಿ ನನ್ನನ್ನು ಹೆಸರಲ್ಲಿ ಹೋಗ್ತಾ ಇದೆಯಲ್ಲ. ನೋವು ಕೂಡ ವಿಷ ಇದ್ದ ಹಾಗೆ. ಇನ್ನೊಬ್ರು ಕಣ್ಣೀರು ಒರೆಸೋದಕ್ಕೋಸ್ಕರ ನೀನ್ ನೋವು ನುಂಗ್ತಿದ್ಯಾ ಅಂದಮೇಲೆ ನೀನು ಕೂಡ ನನ್ನ ಹಾಗೆ ವಿಷಕಂಠನೇ ಅಲ್ವಾ? ಓ, ಗೊತ್ತಾಗೋಯ್ತಾ? ಭಗವಂತ, ಗೌರಿ ಮಾತಾಡಿದ್ದು ತಪ್ಪು. ಆದರೆ ಅವಳು ಯಾಕೆ ಆ ಥರ ಮಾತಾಡಿದ್ಲು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಮಾತಾಡೋರ್ಗೇನು, ಜನ ಹೇಗಿದ್ರು ಮಾತಾಡ್ತಾರೆ. ನೀವು ಗರ್ಭದಲ್ಲಿರೋವಾಗ ಮಗು ಗಂಡೋ ಹೆಣ್ಣು ಅಂತ ಮಾತಾಡ್ತಾರೆ. ಹುಟ್ಟಿದ ಮೇಲೆ ಮಗು ತಂದೆ ತರ ಇದೆಯೋ ಮಗು ತಾಯಿ ತರ ಇದೆಯೋ ಅಂತ ಮಾತಾಡ್ತಾರೆ. ಬೆಳೆಯುವಾಗ ಮಾತಾಡೋದೇ ಇಲ್ಲ ಅಂತ ಮಾತಾಡ್ತಾರೆ. ಮಾತಾಡಿದ್ರೆ ಎಷ್ಟು ಮಾತಾಡ್ತಾನೆ ಅಂತ ಮಾತಾಡ್ತಾರೆ. ಚೆನ್ನಾಗಿ ಓದಿದ್ರೆ ಪುಸ್ತಕದ ಹುಳ ಅಂತ ಮಾತಾಡ್ತಾರೆ. ಓದಿಲ್ಲ ಅಂದ್ರೆ ದಡ್ಡ ಅಂತ ಮಾತಾಡ್ತಾರೆ. ಕೆಲಸ ಸಿಕ್ಕಾಗ ಸಂಬಳ ಕಮ್ಮಿ ಅಂತ ಮಾತಾಡ್ತಾರೆ. ಸಿಗದೆ ಇದ್ದಾಗ ಸಿಗೋ ಸಂಬಳಕ್ಕೆ ಹೋಗ್ಬೋದಿತ್ತು ಅಂತ ಮಾತಾಡ್ತಾರೆ. ಮದುವೆ ಆಗದೆ ಇದ್ರೆ ಪೋಲಿ ಆಗಿದ್ದಾನೆ ಅಂತ ಮಾತಾಡ್ತಾರೆ. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂತ ಮಾತಾಡ್ತಾರೆ. ಮಕ್ಕಳಾದ್ಮೇಲೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅಂತ ಮಾತಾಡ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ದೇವ್ರು ಒಂದಲ್ಲ ಒಂದಿನ ಕಣ್ಬಿಡ್ತಾನೆ ಅಂತಾನೂ ಮಾತಾಡ್ತಾರೆ. ಹಾಗೆ ಅವನೇನ್ ಮಾಡ್ತಿದ್ದಾನೆ, ದೇವರಿಗೆ ಕಣ್ಣಿಲ್ವಾ ಅಂತಾನೂ ಮಾತಾಡ್ತಾರೆ. ಆಡೋ ಮಾತಲ್ಲಿ ಭಕ್ತಿ ಇದ್ರೆ ಅದು ಮಂತ್ರ ಆಗುತ್ತೆ. ಮಾತಲ್ಲಿ ಕೋಪ ಇದ್ರೆ ಅದು ಬೈಗುಳಾಗುತ್ತೆ. ಮಾತಲ್ಲಿ ತಾಪ ಇದ್ರೆ ಅದು ಶಾಪ ಆಗುತ್ತೆ. ಹಾಗೆ ಆಡೋ ಮಾತಲ್ಲಿ ಉದ್ದೇಶ, ಹುರುಳು ತಿರುಳು, ಅರ್ಥ ಇದ್ಯಾವುದೂ ಇಲ್ಲದೆ ಇದ್ರೆ ಅದು ಆಡು ಮಾತಲ್ಲ, ಆಡೋ ಮಾತಾಗುತ್ತೆ. ಅಂತ ಮಾತುಗಳಿಗೆ ಕಿವಿ ಕೊಡಬಾರ್ದು ಶಿವಪ್ರಸಾದ್. ನಿಜ ಭಗವಂತ, ಆದರೆ ಗೌರಿ ಈ ಥರ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಅನ್ಕೊಂಡಿರ್ಲಿಲ್ಲ ಶಿವಪ್ರಸಾದ್, ಆದ್ರೆ ಆಗಿದೆಯಲ್ಲ. ಈ ಪ್ರಶ್ನೆನ ನಿನ್ ಮನ್ಸಿಗೆ ನೀನ್ ಕೇಳ್ಕೊಂಡು ಕೊರಗೋದಕ್ಕಿಂತ ಅದನ್ನ ಮಾತಾಡಿದವ್ರ ಹತ್ರನೇ ಕೇಳು. ಆಗ ಸರಿಯಾದ ಉತ್ತರ ಸಿಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿನ್ನ ಎದುರುಗಿರೋ ವ್ಯಕ್ತಿಯ ಮೇಲೆ ನೀನು ವಿನಾಕಾರಣ ಇಲ್ಲದೆ ಇರೋದನ್ನ ಅನ್ಕೊಂಡು ದ್ವೇಷ ಹುಟ್ಟಬಹುದು. ನಿಜ ಭಗವಂತ, ನಾನು ನಾಳೆನೇ ಗೌರಿ ಹತ್ರ ಹೋಗಿ ನೇರವಾಗಿ ಕೇಳ್ಬಿಡ್ತೀನಿ ಯಾಕೆ ಈ ಥರ ಮಾತಾಡಿದೆ ಅಂತ. ಇಲ್ಲಾಂದರೆ ಅವಳು ಯಾಕೆ ಹೀಗೆ ಮಾತಾಡಿದ್ಲು ಅಂತ ನಾನು ಯೋಚನೆ ಮಾಡಿ ಮಾಡಿ ಕಡೆಗೆ ನನ್ನ ಮನಸ್ಸು ಕೊಡೋ ಉತ್ತರನೇ ಸರಿ ಅನಿಸಿ ನಮ್ಮ ಸಂಬಂಧಗಳು ಹಾಳಾಗ್ಬಿಡುತ್ತೆ. ನನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಭಗವಂತ. ನನ್ನ ಬಗ್ಗೆ ಯಾರೇ ಬೈಲಿ ಅಥವಾ ತಪ್ಪಾಗಿ ಮಾತಾಡ್ಕೊಳ್ಳಿ, ಯಾಕೆ ಅಂತ ಪ್ರಶ್ನೆ ಮಾಡಿದಿರೋ ವ್ಯಕ್ತಿ ನಾನು. ಆದರೂ ಭಗವಂತ, ನೀನು ಹೇಳಿದೆ ಅಂತ ಬಂದಿದ್ದೀನಿ. ಏನಾಗುತ್ತೋ ನೀನೇ ನೋಡ್ಕೋಬೇಕು. ಡೆಲಿವರಿ ಬಾಯ್ ಬಂದಿದ್ದಾನೆ ಅನ್ಸತ್ತೆ. ಏನಪ್ಪ, ಪಾರ್ಸಲ್ ಬಂದಿದ್ಯಾ? ಅಲ್ಲೇ ಇಟ್ಟೋಗು, ಆಮೇಲೆ ತಗೋತೀನಿ. ನಾನು ಡೆಲಿವರಿ ಬಾಯ? ಯಾರು ಅಂತ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಇಲ್ವಾ? ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ಪದೇ ಪದೇ ಬೆಲ್ ಮಾಡ್ತಾನೆ ಇದೆಯಲ್ಲ. ಬಾವಾ, ಸಾರಿ ಬಾವಾ, ಯಾವುದೋ ಡೆಲಿವರಿ ಬರೋದಿತ್ತು, ಡೆಲಿವರಿ ಬಾಯ್ ಅನ್ಕೊಂಡು ಒಳಗಿಂದಾನೇ ಮಾತಾಡಿದೆ. ಪರವಾಗಿಲ್ಲ ಬಿಡಮ್ಮ. ಹಂಗೆ ನೋಡೋಕೆ ಹೋದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಡೆಲಿವರಿ ಮಾಡೋರೆ. ಕೆಲವರು ನಗುನ ಡೆಲಿವರಿ ಮಾಡ್ತಾರೆ, ಕೆಲವರು ಅಳುವನ್ನ, ಕೆಲವರು ಜವಾಬ್ದಾರಿನ ಡೆಲಿವರಿ ಮಾಡ್ತಾರೆ, ಕೆಲವರು ಅವ್ರಿಗೆ ಬೇಕಾದವ್ರಿಗೆ ಅವಮಾನ ಡೆಲಿವರಿ ಮಾಡ್ತಾರೆ. ಬಾವಾ, ಏನು ಮಾತಾಡ್ತಿದ್ದೀರಾ ನೀವು? ನನಗೇನು ಅರ್ಥ ಆಗ್ತಿಲ್ಲ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಇಲ್ಲ ಗೌರಿ, ಒಂದು ವಿಚಾರ ಕೇಳಬೇಕಾಗಿತ್ತು. 2 ನಿಮಿಷ ಇಲ್ಲೇ ಮಾತಾಡ್ಕೊಂಡು ಹೊರಟೋಗ್ತೀನಿ. ಬಾಬಾ, ನೀವು ನಮ್ಮ ಮನೆಗೆ ಬರೋದೇ ಅಪರೂಪ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ ಬಾಬಾ. ಬಾವಾ, ಬನ್ನಿ ಅಂದ್ರೆ ಇನ್ನೂ ಅಲ್ಲೇ ನಿಂತಿದ್ದೀರಲ್ಲ. ಬನ್ನಿ.
ಏನಪ್ಪ ನಿಮ್ಮ ಮಾತೇ ಅರ್ಥ ಆಗಲ್ಲ. ಇರಿ ಬಾದಾಮಿ ಹಾಲು ತಗೊಂಡ್ಬರ್ತೀನಿ. ಬೇಡ 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 ಬೇಡ, ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರನಾ? ಸರಿ ಹೇಳಿ. ಬಾಬಾ ಏನಾಯ್ತು? ಶೆಕೆ ಆಗ್ತಿದ್ಯಾ? ಇರಿ AC ಆನ್ ಮಾಡ್ತೀನಿ. ಹೊರಗಡೆ ಗಾಳಿಗಿಂತ ತಂಪಾಗಿರುತ್ತೆ, ಕೂಲಾಗಿ ಮಾತಾಡ್ಬೋದು. ಬೇಡಮ್ಮ ಬೇಡ ಬೇಡ. ಮಾತು ಬಿರುಗಾಳಿ ಎಬ್ಸಿದ್ರು ಮನೇಲಿ ತಂಗಾಳಿ ಬರುತ್ತೆ ಅಂದರೆ ಆಶ್ಚರ್ಯ. ಯಾಕೆ ಬಾಬಾ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಅದೇನು ಮಾತಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ನೇರವಾಗಿ ಮಾತಾಡಿ. ಆ್ಯಕ್ಚುಲಿ ನಾನು ಮೀನಾಮೇಷ ಎಣಿಸ್ತಾ ಇದ್ದೆ, ನೇರವಾಗಿ ಹೇಳಿ ಅಂತ ನೀನೇ ಹೇಳ್ತಾ ಇದೀಯಾ. ಸರಿ, ಕೇಳಿಬಿಡ್ತೀನಿ. ಗಿರಿ ಹತ್ರ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಕೇಳಿದ್ದು ಕೊಡ್ಸಲ್ಲ, ಕಣ್ಣೀರಲ್ಲೇ ಕೈ ತೊಳಿತಾ ಇದೆಯಾ ನೀನು ಅಂತ ಹೇಳಿದೆಯಂತೆ. ಯಾಕೆ? ಓ ಅದ್ರಲ್ಲೇನು ಸುಳ್ಳಿದೆ? ಇರೋದನ್ನ ಇದ್ದಾಗೆ ಹೇಳಿದ್ದೀನಿ, ಏನ್ ತಪ್ಪು? ಅವಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀನಿ ಅಂತ ನಿನ್ನ ಹತ್ರ ಹೇಳಿದಾಳ ಅಥವಾ ನೀನೇನಾದ್ರು ನೋಡಿದ್ಯಾ? ನೋಡು ಗೌರಿ, ನಾನು ಬಡವನೇ ಇರ್ಬೋದು, ನನ್ನ ಸಂಸಾರನ ಕಷ್ಟದಲ್ಲಿ ಸಾಗಿಸ್ತಾ ಇರ್ಬೋದು, ಆದರೆ ನನ್ನ ಸಂಸಾರ ಇನ್ನೊಬ್ಬರ ಮುಂದೆ ಕೈ ಚಾಚದೇ ಇರೋ ಹಾಗೆ ಜವಾಬ್ದಾರಿಯಿಂದ ನೋಡ್ಕೊಂಡಿದ್ದೀನಿ ನಾನು. ಕೋಟಿ ಕೋಟಿ ಇದ್ದರೂ ಹೊಟ್ಟೆಗೆ ತಿನ್ನೋದು ಅನ್ನನೇ, ಮೈಗೆ ಹಾಕ್ಕೊಳ್ಳೋದು ಬಟ್ಟೆನೇ. ಆ ವಿಚಾರದಲ್ಲಿ ನನ್ನ ಹೆಂಡತಿ ಮಗಳಿಗೆ ನಾನು ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೆಲವರು ಅವ್ರ ಹೆಂಡ್ತಿರಿಗೆ 10,000 ರೂಪಾಯಿ ಸೀರೆ ಕೊಡ್ಸಿರ್ಬೋದು, ಆದರೆ ನಾನು ನನ್ನ ಹೆಂಡ್ತಿಗೆ 1,000 ರೂಪಾಯಿ ಸೀರೆ ಆದರೂ ಕೊಡ್ಸಿದ್ದೀನಿ. ಅವಳು ಮೃಷ್ಟಾನ್ನ ಕೇಳಿದಾಗ ಚಿತ್ರಾನ್ನ ಅಟ್ಲೀಸ್ಟ್ ಕೊಡ್ಸಿದ್ದೀನಿ. ಆರಿಸಿ ಮನೆ ತಗೊಳ್ದೇ ಇದ್ರು ತಾರಿಸಿ ಇರೋ ಮನೆ ತಗೊಂಡಿದ್ದೀನಿ. ನಮ್ಮ ಮನೆ ನೆಮ್ಮದಿಗೆ ಇಷ್ಟೇ ಸಾಕು. ಬಾಬಾ, ಇಷ್ಟೇ ಸಾಕು ಅಂತ ಮನೆ ನಡೆಸೋ ಗಂಡಸು ಹೇಳ್ಬಾರ್ದು. ಇದನ್ನ ಹೇಳ್ಬೇಕಾಗಿರೋದು ನಮ್ಮ ಅಕ್ಕ. ಯಾವತ್ತಾದ್ರೂ ಒಂದಿನ ಅವಳಿಗೇನಾದ್ರೂ ಬೇಕಂತ ಕೇಳಿದಿರಾ? ಅಕಸ್ಮಾತ್ ಅವಳೇ ಕೇಳಿದ್ರು ಅದನ್ನ ತಂದ್ಕೊಡಕ್ಕಾಗ್ದೆ ಮಲ್ಗೆ ಹೂ ತಗೊಂಬಂದ್ ಕೊಟ್ಟು ಮ್ಯಾನೇಜ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ. ಇದರಿಂದ ನಮ್ಮ ಅಕ್ಕನ ಮನ್ಸಿಗೆ ನೋವಾಗುತ್ತೆ ಅಂತ ಸಣ್ಣ ಯೋಚನೆನೂ ಬರ್ಲಿಲ್ವಾ ನಿಮಗೆ? ಗೌರಿ, ಹೊಟ್ಟೆಗೆ ಹಿಟ್ಟೇ ಇರಲಿಲ್ಲ ಅಂಥ ಟೈಮಲ್ಲಿ ನನ್ನನ್ನು ಮದುವೆ ಮಾಡ್ಕೊಂಡು ಬಂದಿದ್ದು ಗಿರಿ. ನಮ್ಮ ಕಷ್ಟಕ್ಕೆ ಭಗವಂತ ಕಂಡುಬಿಟ್ಟ. ಒಂದೊಂದೇ ಹೆಜ್ಜೆ ತೆವಳ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಹಿಟ್ಟು ಇದೆ, ಜುಟ್ಟಿಗೆ ಮಲ್ಲಿಗೆ ಹೂವನೂ ಇದೆ. ಇನ್ನೂ ಕಷ್ಟಪಡ್ತೀನಿ, ನನ್ನ ಜೊತೆ ಭಗವಂತ ಇದ್ದಾನೆ. ನನ್ನ ಹಣೆಯಲ್ಲಿ ದೊಡ್ಡದಾಗಿ ಏನಾದರೂ ಅನುಭವಿಸ್ಬೇಕು ಅಂತ ಬರ್ದಿದ್ರೆ ಅದನ್ನೂ ಕೊಡ್ತಾನೆ. ಹಾಗೊಂದು ವೇಳೆ ಕೊಡ್ಲಿಲ್ವಾ, ಇವಾಗ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯಿಂದ ಇರ್ತೀವಿ. ನಾವು ಮಿಡಲ್ ಕ್ಲಾಸ್ ಜನ, ಅಲ್ಪತೃಪ್ತರು, ನಮಗೆ ಇಷ್ಟೇ ಸಾಕು. ಬಾವಾ, ನೀವು ಮಾತ್ರ ತುಂಬಾ ಚೆನ್ನಾಗಿ ಆಡ್ತೀರಾ. ನಾನು ಇದ್ರ ಬಗ್ಗೆ ಯಾವತ್ತೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾತಾಡೋದಕ್ಕಾಗಿರ್ಲಿಲ್ಲ. ನನಗೆ ನಮ್ಮ ಅಕ್ಕನ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ದಿನ ಮನೆ ಸೇವೆ ಮಾಡ್ಕೊಂಡು ಬಿದ್ದಿರೋ ಜೀವ ಅದು. ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ಅದನ್ನ ಪೂರೈಸ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಗೌರಿ, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ಕೊಡ್ಸಿದ್ರೆ ಆಸೆ ಪೂರೈಸಿದ್ರೆ ಹೇಳ್ದಾಗ ಕೇಳ್ಕೊಂಡಿದ್ರೆ ಅಷ್ಟೇ ಗಂಡ ಹೆಂಡತಿ ಸಂಬಂಧನಾ? ಹಾಗಿದ್ದಿದ್ರೆ ಸೀತಾರಾಮರ ಸಂಬಂಧ ಮಹಾಪ್ರೇಮ ಕಾವ್ಯ ಆಗ್ತಾ ಇರಲಿಲ್ಲ. ರಾಜನ ಸ್ಥಾನನ ರಾಜ್ಯನೇ ಬಿಟ್ಟು ಹೊಟ್ಟ ರಾಮ. ನನ್ನ ಗಂಡನೇ ಎಲ್ಲ ಬಿಟ್ಟು ಹೋಗ್ತಿದ್ದಾನೆ, ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಅವನ ಜೊತೆನೇ ಕಾಡ್ಗೆ ಹೋದ್ಲು ಸೀತೆ. ಅಂತ ಮಹಾತಾಯಿ ಆಶೀರ್ವಾದದಿಂದ ನನಗೆ ಗಿರಿ ಸಿಕ್ಕಿರೋದು. ನನ್ನ ಪಾಲಿಗೆ ಅವಳೇ ಸೀತೆ. ಇನ್ಮೇಲೆ ಹೀಗೆಲ್ಲ ಮಾತಾಡ ಅಷ್ಟೇ. ಮಾತಲ್ಲೇ ಮಣ್ಗೆ ತಿನ್ಸೋದನ್ನ ಬಿಟ್ಬಿಡಿ. ನಮ್ಮ ಯಜಮಾನ್ರು ನೋಡಿ ಕಲ್ತ್ಕೊಳ್ಳಿ. ಅವರು ಬರೀ ಕಾನ್ಸ್ಟೇಬಲ್, ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆಸೆನ ಪೂರೈಸ್ಬೇಕು ಅಂತ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಯಾವತ್ತು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನೀವು ಏನೇ ಹೇಳಿದ್ರು ನಾನು ಸೇಲ್ಸ್ ಮ್ಯಾನು, ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಹೇಳ್ತೀರಾ. ಮದುವೆ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸಂಬಳ ಕಮ್ಮಿ ಆದ್ರೆ ಎಕ್ಸ್ಟ್ರಾ ಕೆಲಸ ಮಾಡಿ, ಇಲ್ಲ ಬೇರೆ ಕೆಲಸ ಮಾಡಿ, ಅದು ನಿಮ್ಮ ಕರ್ಮ. ಒಟ್ನಲ್ಲಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ನಾವಿಷ್ಟು ಹೇಳಿದ್ಮೇಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಹಣೆ ಬರಹ ಚೆನ್ನಾಗಿಲ್ಲ. ನಿಮ್ಮನ್ ಕಟ್ಕೊಂಡಿರೋ ಪಾಪಕ್ಕೆ ಜೀವನ ಪೂರ್ತಿ ಮಲ್ಗೆ ಹೂವಲ್ಲೇ ತೃಪ್ತಿ ಪಡ್ಬೇಕು ಅಂತ ಸುಮ್ನಿರ್ತೀನಿ. ಯಾಕೆ ಬಾಬಾ ಹೊರಟ್ಬಿಟ್ರಿ? ಅಪರೂಪಕ್ಕೆ ನಮ್ಮನೆಗೆ ಬಂದಿದ್ದೀರಾ. ಬಾದಾಮಿ ಹಾಲು ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೇಡಮ್ಮ. ಅಯ್ಯೋ, ನಮ್ಮನೇಲಿ ಹಾಲಿಗೆ ನೀರಾಕಲ್ಲ, ಗಟ್ಟಿ ಹಾಲಲ್ಲೇ ಮಾಡೋದು. ಕಂಡೋರ್ ಮನೆ ಗಟ್ಟಿ ಹಾಲಿಗಿಂತ ನಮ್ಮನೆ ನೀರ್ ಹಾಲೇ
ನನಗೆ ರುಚಿ. ಅಲ್ಲ, ನನ್ನ ಗಿರಿ ಮನ್ಸಿಗೆ ಬರ್ದಿರೋ ಮಾತೆಲ್ಲ ಅವಳ ತಂಗಿಗೆ ಬಂದಿದೆ ಅಂದರೆ ನಾನೊಬ್ಬ ಲೂಸರಾ? ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ವಾ? ಇಲ್ಲ ಇಲ್ಲ, ಭಗವಂತ ಹೇಳ್ತಾನೆ, ನಾವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬಾರ್ದು, ನಮ್ಮ ಕೆಲಸ ನಾವು ನಿಯತ್ತಾಗಿ ಮಾಡ್ಕೊಂಡು ಹೋಗಬೇಕು ಅಂತ. ಮಾತು ಮನೆ ಮಾತ್ರ ಅಲ್ಲ, ಮನಸ್ಸನ್ನೂ ಕೆಡಿಸುತ್ತೆ. ರೀ, ಬರ್ತ್ಡೇಗೆ ಇದೆರಡರಲ್ಲಿ ಯಾವ ಶರ್ಟ್ ಹಾಕೋ ಬರ್ತೀರಾ? ನೀವು ಯಾವ್ದು ಹೇಳ್ತೀರೋ ಅದನ್ನ ಐರನ್ ಮಾಡ್ಕೊಡ್ತೀನಿ. ಅಮ್ಮ, ಪಿಂಕ್ ಕಲರ್ ಮಾಡು. ಅಪ್ಪಂಗೆ ಕಲರ್ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಇರಕ್ಕ. ಆಫೀಸ್ಗೂ ಇದೆ ಶರ್ಟ್, ಪಾರ್ಟಿಗೂ ಇದೆ ಶರ್ಟಾ? ಅಪ್ಪ, ಪಾರ್ಟಿಗೆ ಜೀನ್ಸ್ ಸಾಕಾಗಿ ರೆಡಿ ಆಗ್ಬೇಕು. ನನ್ನ ಹತ್ರ ಟೋನ್ ಜೀನ್ಸ್ ಇಲ್ಲ, ಇರೋ ಪಣ್ಣ ಹರ್ಕೋತೀನಿ. ಇನ್ ಯಾವ ಪಣ್ಣ ಹಾಕಿದ್ರು ಹರಿದು ಬಿಡ್ತೀನಿ. ನೀನು ಜಿಂಗಾಗಿ ರೆಡಿ ಆಗು, ನಾನು ಚಕ್ಕಾಗಿ ರೆಡಿ ಆಗ್ತೀನಿ. ಸಾಕು, ಬಾಯ್ ಮುಚ್ಚ. ರೀ, ನೀವು ಹೇಳಿ. ಎರಡು ಬೇಡ. ಅನ್ಕೊಂಡೆ ನಿಮಗೆ ಸೂಟ್ ಆಗಲ್ವೇನೋ ಅಂತ. ಇನ್ನೊಂದು ಬ್ಲ್ಯಾಕ್ ಶರ್ಟ್ ಇದೆಯಲ್ಲ, ಅದು ತೊಗೊಂಬರ್ತೀನಿ. ಗಿರಿ, ಯಾವುದು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕ್ರಿ ಹೀಗಂತಿದ್ದೀರಾ? ಬರಲ್ವಾ ನೀವು? ಬರಲ್ಲ ಅಲ್ಲ, ನಾವು ಯಾರು ಹೋಗಲ್ಲ. ರೀ, ತಮಾಷೆನ ಇಲ್ಲಲ್ಲ, ಪಾರ್ಟಿನಲ್ಲಿ ಮಾಡಿ, ಎಲ್ಲರೂ ನಗ್ತಾರೆ. ಈಗ ಹೇಳಿ, ಯಾವ ಶರ್ಟ್ ಹಾಕೋತೀರಾ? ಗಿರಿ, ಹೇಳ್ತಾ ಇದ್ದೀನಲ್ಲ, ಗೌರಿ ಬರ್ತ್ಡೇ ಪಾರ್ಟಿಗೆ ನಾವು ಯಾರು ಹೋಗ್ತಾ ಇಲ್ಲ ಅಷ್ಟೇ. ಯಾಕ್ರಿ ಇದ್ಕಿದ್ದಾಗೆ ಹೀಗೆ ಹೇಳ್ತಿದ್ದೀರಾ? ಅಂಥದ್ದೇನಾಯ್ತೀಗ? ಕರೆದಿರೋರ ಮನೆಗೆ ಮರಿದೇ ಹೋಗ್ಬೇಕು, ಕರೀದೇ ಇರೋರ ಮನೆಗೆ ಕರಳು ಕಿತ್ತರೂ ಹೋಗ್ಬಾರ್ದು. ರೀ, ನೀವು ಮರ್ತಿದ್ದೀರಾ ಅನ್ಸುತ್ತೆ. ಗೌರಿ ಫೋನ್ ಮಾಡಿ ನಮ್ಮನ್ನು ಕರೆದಿದ್ದಾಳೆ. ಅದು ಅಲ್ಲದೆ ಅವಳ ಬರ್ತ್ಡೇ ಪಾರ್ಟಿಗೆ ಏನು ಬೇಕು ಏನು ಬೇಡ ಎಲ್ಲ ನಮ್ಮನೇಲೆ ನಿಶ್ಚಯ ಆಗಿದ್ದಲ್ವಾ? ಅಯ್ಯೋ, ಮದುವೆನೂ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ಹಾಗಂತ ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಮಾಡ್ತೀವಾ? ಇಲ್ಲ ಅಲ್ವಾ? ಕಿರಿ, ಗೌರಿ ನನ್ನನ್ನು ಕರೆದಿಲ್ಲ, ಅದಕ್ಕೆ ಯಾರು ಹೋಗೋದು ಬೇಡ. ಅಪ್ಪ, ಅಲ್ಲೆಲ್ಲರೂ ಕಾಯ್ತಿರ್ತಾರೆ, ನೀನ್ ಇವಾಗ ಯಾಕೆ ಬೇಡ ಅಂತಿದೀಯಾ? ಅಲ್ಲಿ ಕೇಕ್ ಇರುತ್ತೆ. ಚಿಕ್ಕಪ್ಪ ದೊಡ್ಡ ಕೇಕು ಅಂತ ಹೇಳಿದ್ರು. ಅದ್ರ ಜೊತೆ ಚಾಕ್ಲೇಟು, ಗಿಫ್ಟ್ಸು, ಚಿಪ್ಸು ಎಲ್ಲ ಇರುತ್ತೆ. ನೀನು ಬೇಡ ಅಂತಿದ್ಯಾ. ನೀನು ಕೊಡ್ಸಲ್ಲ, ಕೊಡ್ಸೋರ್ಗೂ ಬಿಡಲ್ಲ. ನೋಡಮ್ಮ. ರೀ, ಮಕ್ಕಳು ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ನೀವು ಯಾಕ್ರಿ ಹೀಗೆ ಮಾಡ್ತಿದ್ದೀರಾ? ಅಲ್ಲ ರೀ, ಕಾಶಿ ಅವರು ಗೌರಿ ಏನು ಹೊರಗ್ನವ್ರಾ? ನಮ್ಮನೆಯವರು ನಮಗೆ ಕರಿಬೇಕಾ? ಅಯ್ಯೋ, ಯಾಕೆ ನೀವು ಯಾರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಗಿರಿ, ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಪ್ಪ. ನನ್ನ ಮಾತು ಕೇಳಿ, ನಾವು ಯಾರು ಅಲ್ಲಿಗೆ ಹೋಗೋದು ಬೇಡ ಬೇಡ ಬೇಡ. ಅಪ್ಪ, ಚಿಕ್ಕಮ್ಮಂಗೆ ನೀವಿಬ್ರಂದ್ರೆ ತುಂಬಾ ಇಷ್ಟ. ಅವ್ರಿಗೆ ನಾರ್ಮಲ್ ಆಗಿ ವಿಶ್ ಮಾಡಬೇಡಿ, ಡ್ಯಾನ್ಸ್ ಮಾಡಿ, ಹಾಡಾಡಿ ಅಂತ ಹೇಳಿದೆ ನೀನು. ಇವಾಗ ನೋಡಿದ್ರೆ ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ಪ್ರಣಿ, ನನ್ನ ಮಾತು ಕೇಳಮ್ಮ, ಅಪ್ಪನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ. ಓ, ಗೌರಿ ನನಗೆ ಫೋನ್ ಮಾಡಿದ್ಲು, ನಿಮಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕರೆದಿಲ್ಲ ಅಂತ ಹೀಗೆಲ್ಲ ಮಾಡ್ತಿದ್ದೀರಾ? ಸರಿ ಬಿಡಿ, ಆಯಿತು. ನಾನು ಈಗಲೇ ಗೌರಿಗೆ ಫೋನ್ ಮಾಡ್ತೀನಿ, ನಿನ್ನ ಭಾವಂಗೆ ಬರ್ಡೇ ಪಾರ್ಟಿಗೆ ಕರಿಯಮ್ಮ ಅಂತ. ಆಗ್ಲಾದರೂ ನೀವು ಕರ್ಕೊಂಡು ಹೋಗ್ತೀರಾ ನೋಡಿ. ಬೇಡಗಿರಿ, ಆ ಥರ ಎಲ್ಲ ಏನೂ ಮಾಡಕ್ಕೆ ಹೋಗ್ಬೇಡ. ಮತ್ತಿನ್ನೇನ್ರಿ ಮಾಡಬೇಕು? ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಬಿಡ್ಸಾದ್ರೂ ಹೇಳಿ. ಅದೆಲ್ಲ ಹೇಳಕ್ಕಾಗಲ್ಲ ಗಿರಿ. ನೋಡು, ನಮ್ಗೆಲ್ಲಿ ಮರ್ಯಾದೆ ಸಿಗಲ್ವೋ ಅದು ಸ್ವರ್ಗ ಆದರೂ ನಮಗೆ ಬೇಡ. ಅಲ್ಲಿಂದ ಆಚೆ ಬಂದ್ಬಿಡ್ಬೇಕಷ್ಟೇ. ಮರ್ಯಾದೆ ಹೋಗೋ ಅಂಥದ್ದು ಏನ್ರಿ ಆಯಿತು ಇವಾಗ? ನಿಮಗೆ ಬರಕ್ಕೆ ಇಷ್ಟ ಇಲ್ಲ ಅಂತ ಈ ಥರ ಸುಳ್ಳೆಲ್ಲ ಹೇಳಬೇಡಿ ನೀವು. ನಾನು ನೋಡ್ತಾನೆ ಇದ್ದೀನಿ, ನಮ್ಮನೆ ಕಡೆಯವ್ರ ಫಂಕ್ಷನ್ನು ಅಂದ ತಕ್ಷಣ ನಿಮ್ಮ ಕೆಲಸ, ಸುಸ್ತು, ತಲೆನೋವು ಎಲ್ಲ ಶುರುವಾಗ್ಬಿಡತ್ತೆ ಅಲ್ವಾ? ಏ ಗಿರಿ, ಅರ್ಥ ಮಾಡ್ಕೋಗಿರಿ. ಇಷ್ಟು ದಿನ ಅರ್ಥ ಮಾಡ್ಕೊಂಡಿರಲಿಲ್ಲ, ಈಗ ಅರ್ಥ ಮಾಡ್ಕೋತೀನಿ. ನನ್ನ ಬರ್ತ್ಡೇಗೆ ನೀವು ವಿಶ್ ಕೂಡ ಮಾಡಲಿಲ್ಲ. ಆದರೆ ಕಾಶಿ ಅವರು ಗೌರಿ ಬರ್ತ್ಡೇ ಇನ್ನೂ 1 ತಿಂಗಳಿದೆ ಅನ್ನೋವಾಗಲೇ ಗೌರಿ ಬರ್ತ್ಡೇನ ಹೆಂಗೆ ಆಚರಿಸ್ಬೇಕು, ಏನೆಲ್ಲ ಗಿಫ್ಟ್ಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಕನ್ವೆನ್ಷನ್ ಹಾಲ್ ಸಿಗಲಿಲ್ಲ ಅಂದರೂ ಮನೇಲೇ ಅದ್ದೂರಿಯ ಫಂಕ್ಷನ್ ಮಾಡ್ತಿದ್ದಾರೆ. ನಿಮ್ಮ ಕೈಲಿ ಅದನ್ನ ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ, ಅದಕ್ಕೆ ಹೀಗೆ ಮಾಡ್ತಿದ್ದೀರಾ. ಸುಮ್ಮನೆ ಇರಿ, ನೀವೇನು ಮಾತಾಡಬೇಡಿ. ನನ್ನ ತಂಗಿ ಬರ್ತ್ಡೇ, ನನ್ನ ತಂಗಿ ಮನೆ. ನೀವು ಹ್ಞೂ ಅನ್ನಿ, ಹ್ಞೂ ಅನ್ನಿ, ನಾನು ಹೋಗ್ತೀನಿ. ಗಿರಿ,
ಹಲೋ ಸರ್, ಅದೇ ಲೊಕೇಶನ್ ಕಳಿಸಿದ್ನಲ್ಲ, ಹಾಂ ಅದೇ ಲೊಕೇಶನ್. ಬಂದುಬಿಡಿ ಆಯಿತಾ? ಇನ್ನೂ ಯಾರೂ ಬಂದಿಲ್ಲ, ತೊಂದರೆ ಇಲ್ಲ, ಆರಾಮಾಗಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಗಿರ್ಜಮ್ಮ, ನೀವೇ ಅಂತಕ್ಕೆ ಮರ್ರ ಇದನ್ನೆಲ್ಲ ಮಾಡ್ತಿದ್ರಿ? ನಾ ಮಾಡ್ತೇನೆ, ನೀವು ಸುಮ್ಮನೆ ಕೂಕಣಿ. ಅಯ್ಯೋ, ನನ್ನ ತಂಗಿ ಮನೆ ಅಂದಮೇಲೆ ಇದು ನನ್ನ ಮನೆ ಇದ್ದ ಹಾಗೆ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಅವಳು ಹುಟ್ಟಿದ ಬಗ್ಗೆ ಊರಿಗೆಲ್ಲ ಹೋಗಿ ಚಾಕ್ಲೇಟ್ ಹಂಚಿ ಬರ್ತಾ ಇದ್ವಿ. ಆಗಲೇ ಅಷ್ಟೆಲ್ಲ ಮಾಡ್ತಿದ್ದವರು. ಇನ್ನಿದೆಲ್ಲ ಯಾವ ಲೆಕ್ಕ ಕಾಶಿ ಅವರೇ? ಚೌಟ್ರಿಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಕಾಗೇರಿಸಿ ಇವಾಗ ಮನೇಲೆ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಕಾಣಿ ಗಿರ್ಜಮ್ಮ, ಇಷ್ಟೆಲ್ಲ ಕಷ್ಟಪಟ್ಟು ಅರೇಂಜ್ಮೆಂಟ್ ಮಾಡಿದೆ, ಆದರೂ ಮತ್ತದೇ ರಾಗ ಎಳಿತಿದ್ದಳ. ಗೌರಿ, ನಿನ್ಗೋಸ್ಕರನೇ ತಾನೇ ಕಾಶಿ ಅವ್ರು ಚೌಟ್ರಿ ಬುಕ್ ಮಾಡಕ್ಕೆ ಹೋಗಿದ್ದು. ಇವತ್ತು ನಿಶ್ಚಿತಾರ್ಥ ಇದೆ, ಅದಕ್ಕೆ ಸಿಗಲಿಲ್ಲ. ಮನೇಲಿ ನೋಡು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಗಿರ್ಜಮ್ಮ, ನಾನು ಇದನ್ನ ಅವಳಿಗೆಲ್ಲ ಹೇಳಿ ಆಯ್ತು. ಅಲ್ಲ ಅಕ್ಕ, ಊರಲ್ಲಿ ಯಾವಾಗ ಗಲಾಟೆ ಆಗ್ಬೋದು, ಎಷ್ಟು ಜನ ಪೊಲೀಸ್ ಬೇಕಾಗ್ಬೋದು, ಯಾವ್ಯಾವ ರೌಡಿನ ಒಳಗಾಕ್ಬೇಕು ಅಂತೆಲ್ಲ ಗೆಸ್ ಮಾಡೋ ಪೊಲೀಸ್ ತಾನೇ ಇವರು. ಹಾಗೆ ಚೌಟ್ರಿ ಇಲ್ಲದೆ ಇದ್ದಾಗ ಆಪ್ಷನ್ ಇಟ್ಕೋಬೇಕಾಗಿತ್ತು. ಅದೆಲ್ಲ ಗೊತ್ತಾಗಲ್ಲ ಅಲ್ವಾ? ನನಗೆ ಗೊತ್ತು, ಇವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನೀವೇ ಹೇಳಿ ಗಿರ್ಜಮ್ಮ, ಪ್ರೀತಿನ ಯಾರು ಇದರಿಂದ ಅಳಿತ್ರ? ಹೋಗ್ಲಿ ಬಿಡಿ ಕಾಶಿ ಅವರೇ, ಚಿಕ್ಕವಳಲ್ವಾ, ಗೊತ್ತಾಗಲ್ಲ. ಚಿಕ್ಕವಳು ನಿಮ್ಮನೆಗೆ, ಆದರೆ ನಮ್ಮನೆಗಲ್ಲ. ರೀ ಗೌರಿ, ಹುಟ್ಟಿದ ಹಬ್ಬ ದಿನ ಹೀಗೆಲ್ಲ ಹಠ ಮಾಡಬಾರ್ದು ಕಣೆ. ಹೋಗು, ನೀನು ಆರಾಮಾಗಿ ಕೂತ್ಕೋ, ನಾವೆಲ್ಲ ರೆಡಿ ಮಾಡ್ತೀವಿ. ನೋಡು, ಇನ್ನೇನು ಎಲ್ಲರೂ ಬಂದ್ಬಿಡ್ತಾರೆ. ಸ್ವಲ್ಪ ನನಗೆ ನೆಗಡ್ ಬರತ್ತಿ. ಗಿರ್ಜಮ್ಮ, ಶಿವರು ಯಜಮಾನ್ರ ಮಕ್ಕಳೆಲ್ಲ ಬರಲಿಲ್ಲ ಎಂತಕ್ಕೆ? ಅದು ಅವರು ಹಾಂ, ಸ್ವಲ್ಪ ಲೇಟಾಗಿ ಬರ್ತಾರೆ ಅನ್ಸುತ್ತೆ. ಮಕ್ಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಲ್ವಾ? ಹೋಮ್ವರ್ಕ್ ಮುಗಿಸ್ಕೊಂಡು ಯಜಮಾನ್ರ ಜೊತೆ ಮಕ್ಕಳು ಬರ್ತಿದ್ದೀರಪ್ಪ. ಶಿವರಾರು ಬರ್ಲಕ್ಕಿದಿತ್ತಲ್ಲ? ಒಂದ್ ಪಕ್ಷ ಮಕ್ಕಳು ಮಾವಯ್ಯ ಬಂದ್ರು, ಭಾವ ಬರಲ್ಲ ಬಿಡಿ. ಎತ್ತ ಹೇಳಿದೆ ಗೌರಿ, ಶಿವರು ಬತ್ತಿಲ್ಲ ಎಂತಕ್ಕೆ? ಇವಳೇನು ನಮ್ಮನೇಲಿ ನಡೆದಿದ್ನ ಕಣ್ಣಾರೆ ಕಂಡಿರೋ ಹಾಗೆ ಹೇಳ್ತಿದ್ದಾಳೆ. ಏನ್ ತಪ್ಪು? ನೀವು ಮಾತ್ರ ತುಂಬಾ ಚೆನ್ನಾಗಿ ಆಡ್ತೀರಾ. ನಾನ್ ಇದ್ರ ಬಗ್ಗೆ ಯಾವತ್ತೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ಅದನ್ನ ಪೂರೈಸ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ನಮ್ಮ ಯಜಮಾನ್ರು ನೋಡಿ ಕಲ್ತ್ಕೊಳ್ಳಿ. ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆಸೆನ ಪೂರೈಸ್ಬೇಕು ಅಂತ. ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ. ಮದುವೆ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸಂಬಳ ಕಮ್ಮಿ ಆದ್ರೆ ಅದು ನಿಮ್ಮ ಕರ್ಮ. ಒಟ್ನಲ್ಲಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ಆಗಿದ್ದು. ಇಷ್ಟಕ್ಕೆ ಮುಖ ಗಂಟು ಮಾಡ್ಕೊಂಡು ಹೋದ್ರು. ಇಷ್ಟೆಲ್ಲ ಆದ್ಮೇಲೆ ಹೇಗ್ ಮನೆಗೆ ಬರ್ತಾರೆ? ಅಕ್ಕ ನಿಂತ್ಕೋ. ಕಾಶಿಯವರೇ, ನಿಮ್ಮ ಹೆಂಡತಿಗೆ ಕೈ ತೆಗಿಯೋದಕ್ಕೆ ಹೇಳಿ. ಇಲ್ಲಾಂದ್ರೆ ನನಗೀಗ ಬರ್ತಿರೋ ಕೋಪಕ್ಕೆ ನಾನು ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಅಕ್ಕ, ನಾನೇನ್ ಮಾಡ್ದೆ? ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ತೆಗೆ ಕೈ.
ವ್ಯಕ್ತಿ ಕಣೆ ನನ್ನ ಗಂಡ.